ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಮಲ್ಲಪ್ಪ ಅಥವಾ MI ಜೋತಾವರು. ಆದಮೇಲೆ ಟ್ರಂಪ್ ನಮ್ಮ ದೇಶದ ಅಂದರೆ ಭಾರತದ ವಿರೋಧಿನ ಅಥವಾ ಮಿತ್ರನ, ಪಾಕಿಸ್ತಾನಕ್ಕಿಂತಲೂ ಹೆಚ್ಚಿಗೆ ಇವತ್ತು ಅವ್ರು ಮಾತಾಡೋದು ನೋಡಿದಾಗ ಯಾರಿಗಾದ್ರೂ ಅನಿಸ್ತದೆ. ಮೊದಲು ಅವ್ರು ಮಾತನ್ನು ಕೇಳ್ರಿ. I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India, because India is the highest, one of the highest tariff nations in the world. It's very hard to sell into India. And they've offered us a deal where basically they're willing to literally charge us no tariff. So we go from the highest tariff, you couldn't do business in India. We're not even a top 30 in India because the tariff is so high, to a point where they have actually told us, I assume you too, Scott, you were working on that also, that there will be no tariff, right? Would you say that's a difference? They're the highest and now they're saying no tariff. But I said to Tim, look, we've treated you really good. We put up with all the plants that you built in China for years. Now you got to build us. We're not interested in you building in India. India can take care of themselves. They're doing very well. We want you to build here, and they're going to be upping their production in the United States. Apple. So Apple's already in for $500 billion, but they're going to be upping their production. So it'll be great. So I really think we've gone from a laughing stock 6 months ago to the hottest country anywhere in the world. And that's not just in business, that's in everything else, and it's psychologically hot too. And I just want to thank everybody for being here. I want to thank the media. The media, I have to say, has been very ಕೇಳಿದ್ರಲ್ಲ, ಅವ್ರು ಯಾರಿಗೆ ಮಾತಾಡ್ತಾ ಇದ್ದಾರೆ? ಟಿಮ್ ಕುಕ್ ಅಂದರೆ ಐಫೋನ್ದ CEO, ಕಾರ್ಯನಿರ್ವಹಣಾಧಿಕಾರಿ ಹೇಳ್ತಾ ಇದ್ದಾರಾ, ನೀವು ಭಾರತದಲ್ಲಿ ಐಫೋನ್ ತಯಾರಿಸಬೇಡಿ, ಅಲ್ಲಿ ತಯಾರಿಸುವುದು ನನಗೆ ಇಷ್ಟವಿಲ್ಲ. ಯಾಕೆ ನಿಮ್ಗೆ ಇಷ್ಟಿಲ್ಲ? ನೀವು ನಮ್ಮ ದೇಶಕ್ಕೆ ಬನ್ನಿ ಎಂದು ಆ್ಯಪಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿಮ್ ಕುಕ್ ಹೇಳಿದ್ದಾರೆ. ಅವರು ನಮ್ಮ ದೇಶದಲ್ಲಿ ಐಫೋನ್ ತಯಾರಿಕೆ ಮಾಡಲು ಒಪ್ಪಿಕೊಂಡಿದ್ದಾರೆ ಎಂದು ಅವರು ಅಂದರೆ ಟ್ರಂಪ್ ಅವರು ಹೇಳಿದ್ದಾರೆ ದೋಹಾದಲ್ಲಿ ಅಂತ. ಇದೇನು ರೀ, ಎಲ್ಲಿ ನ್ಯಾಯ? ಏನು ಇವ್ರ ಮಾತು? ಅದು ಓಪನ್ ಆಗಿ ಭಾರತದ ವಿರೋಧ ನಿಲುವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥವ್ರನ್ನ ನಮ್ಮ ಮೋದಿಜಿಯವರು ಮಿತ್ರ ಅಂತ ಕರೆಯೋದು ಸರಿನಾ? ಇವರು ಭಾರತದ ಮಿತ್ರನಾ? ಯಾಕಂದರೆ 4 ಕೋಟಿ ಭಾರತದಲ್ಲಿ ಪ್ರತಿ ವರ್ಷ ತಯಾರಾಗುವ ಐಫೋನ್ಗಳ ಸಂಖ್ಯೆ, ಇದು ಆ್ಯಪಲ್ ಕಂಪನಿ ಒಟ್ಟು ಐಫೋನ್ ತಯಾರಿಕೆ 15%. 4 ಕೋಟಿ ಐಫೋನ್ ತಯಾರಾಗ್ತಾವಿಲ್ಲ. ಅವುಗಳು ಬೇರೆ ಬೇರೆ ಕಡೆ ರಫ್ತು ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ತಯಾರಾಗುವಂಥದ್ದು. ಇದನ್ನು ಹೇಳುವಂಥ ಮಾತು ನೋಡಿದಾಗ ನಮ್ಮಲ್ಲಿ ಕನ್ನಡದ ಗಾದಿ ಮಾತದ ರೀ, ಬೆನ್ನ ಮೇಲೆ ಬಿಡಿರಿ, ಹೊಟ್ಟೆ ಮೇಲೆ ಬಿಡಿಬೇಡ್ರಿ ಅಂತೆಲ್ಲ. ಹೊಟ್ಟೆ ಮೇಲೆ ಬಿಡುವಂಥ ಕೆಲಸವನ್ನು ಈ ಟ್ರಂಪ್ ಮಾಡ್ತಾ ಇದ್ದಾರೆ. ನಿಜವಾದ ಈ ದೇಶದ ವೈರಿ ಹೌದು ಅಲ್ವೋ? ನಿರಾಳಿರವಾಗಿ ಹೌದು, ಟ್ಯಾಕ್ಸ್ ಹೆಚ್ಚಾಗ್ತಾರೆ, ತೆರಿಗೆ ಹೆಚ್ಚಾಗ್ತಾರೆ. ನಿಮ್ಮಲ್ಲಿ ನೀವು ಸಪ್ರೇಟಾಗಿ ಕೇಳಿದ ತಪ್ಪ ನಮ್ಮಲ್ಲಿ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿ ಅಡ್ಡಿ ಇಲ್ಲ. ಅಮೇರಿಕಾ ನೀವು ಕೇಳಿ ಹೋಗ್ತದ, ಆದರೆ ಭಾರತದಲ್ಲಿ ಬಂದ್ ಮಾಡಿ ನೀವು ಸ್ಟಾರ್ಟ್ ಮಾಡೋದಕ್ಕೆ ನೀವು ಯಾರು? ಹೂ ಆರ್ ಯು? ಇದು ನಿಜವಾಗಿಯೂ ಭಾರತದ ವೈರತ್ವ ಅಲ್ವೇನು ಅಂತ. ಯಾಕಂತಂದ್ರೆ ಇದರಿಂದಾಗೆ ಸಹಜವಾಗಿ ಭಾರತದ ಅರ್ಥವ್ಯವಸ್ಥೆ ಮೇಲೆ ಹೊಡೆದು ಬೀಳುವಂಥದ್ದು ಅಂತ. ಯಾಕಂದರೆ 2024-25ನೇ ಆರ್ಥಿಕ ವರ್ಷದಲ್ಲಿ ಭಾರತ ರಫ್ತು ಮಾಡಿದ ಐಫೋನ್ಗಳ ಮೌಲ್ಯ 1.5 ಲ್ಯಾಕ್, 1.5 ಲಕ್ಷ ಕೋಟಿ ರೂಪಾಯಿ ಅಷ್ಟು ಮಟ್ಟಿಗೆ ಇದು ಎಕ್ಸ್ಪೋರ್ಟ್ ಮಾಡಿದ್ದಾರೆ ನಮ್ಮಂತ. ಮುಂದೆ 17,000 ಕೋಟಿ 2020 ಮಾರ್ಚ್ ತಿಂಗಳಲ್ಲಿ ಭಾರತವು ರಫ್ತು ಮಾಡಿದ ಐಫೋನ್ಗಳ ಮೌಲ್ಯ ಎಷ್ಟು? 17,000 ಕೋಟಿ. ಅದೇ ಕಾಲಕ್ಕೆ 2 ಲಕ್ಷ ಆ್ಯಪಲ್ ಕಂಪನಿಯು ಭಾರತದಲ್ಲಿ ಸೃಷ್ಟಿಸಿರುವ ಉದ್ಯೋಗ ಸಂಖ್ಯೆ, ನಮ್ಮ ದೇಶ 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿರೋದು ಐಫೋನ್ ಕಂಪನಿ. ಅದಕ್ಕೆ ಇಲ್ಲಿ ಬಂದ್ ಮಾಡಿ ನಮ್ಮನ್ನು ಸ್ಟಾರ್ಟ್ ಮಾಡಿರಿ ಅನ್ನುವಂಥದ್ದು ನಿಜವಾಗಿಯೂ ಇದು ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸ. ಅವ್ರು ಯಾವುದೇ ಕಾರಣಕ್ಕೆ ಮಾಡಿರಲಿ, ಒಂದು ದೇಶದ ಎದುರು ಈ ರೀತಿ ಮಾತಾಡ್ತಾರೆ ಅಂದರೆ ಅವ್ರ ಜೊತೆ ಗೆಳೆತನ ಬೇಕಾ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತು ಎದುರಾಗ್ಯದ. ಹೌದು, ರಾಜಕೀಯದಲ್ಲಿ ಬೆನ್ನ ಹಿಂದೆ ಚೂರಿ ಹಾಕೋರಿದ್ದಾರ, ಬದಿಗೆ ಬಂದು ಚೂರಿ ಹಾಕೋರಿದ್ದಾರ, ಎದುರಿಗೆ ಬಂದು ಚೂರಿ ಹಾಕೋರಿದ್ದಾರ, ಎಲ್ಲ ರೀತಿ ಜನ ಇಲ್ಲಿದ್ದಾರೆ. ಅದನ್ನು ಒಪ್ಪುವಂಥ ಮಾತು. ಆದರೆ ಇದನ್ನು ಒಂದು ದೇಶದ ವಿರೋಧವಾಗಿ ಎತ್ತಿ ಕಟ್ಟುವಂಥದ್ದು, ಅಲ್ಲಿ ಬೇಡ ನಮ್ಮ ದೇಶದಲ್ಲಿ ಮಾಡು, ಇದರಲ್ಲಿ ಮಾತು.
ಇದ್ಯಾವ ನಾಗರಿಕತೆ ಬಗ್ಗೆ ಜಗತ್ತಿಗೆ ಬುದ್ಧಿ ಹೇಳುತ್ತಿರುವಂಥ ಅಮೆರಿಕ ಇವತ್ತು ವಿಚಾರ ಮಾಡಬೇಕಾಗ್ಯದ. ನೇರ ಯುದ್ಧ ಮಾಡಪ್ಪ, ನಡ್ಡಿಲ್ಲ, ನಡೀತದ. ನೀವು ಗೆಲ್ತಿರೋ ಸೋಲ್ತಿರೋ, ನಾವು ಸೋಲ್ತೀವೋ ಗೆಲ್ತೀವೋ, ಅದು ಭಾರಿ ಮಾತು. ಈ ನೆಲೆಯಲ್ಲಿ ವಿಚಾರ ಮಾಡಿದಾಗ ನಮ್ಮ ಮೋದಿಯವರು ತಪ್ಪು ಮಾಡಿದ್ದಾರೆ. ಅವ್ರಿಗೆ ಹೇಳ್ತಾರೆ ಮಾಡಿ ಮೋದಿ ಟ್ರಂಪ್ ಅವ್ರ ಜೋಡಿ ಬಗ್ಗೆ ಎಷ್ಟು ಚರ್ಚೆಗಳಾದವು. ಚಾಯ್ ಪಿ ಚರ್ಚೆ, ಅದು ಇದು ಏನು ಒಳ್ಳೆ ಮಿತ್ರ ನಮ್ಮದು ಹೇಳಿ ಹೇಳ್ಕೊಂಡ್ರು. ಆ ಮಿತ್ರನಿಂದ ಇವತ್ತು ಈ ರೀತಿ ಆಗಿದೆ. ಇದು ತಪ್ಪಲ್ಲ ಏನು ಅಂತ. ನಂತರದಲ್ಲೇ ನಮ್ಮ ಅಧಿಕಾರಿಗಳು ನಮ್ಮ ಐಫೋನ್ ಕಂಪ್ನಿಗೆ ಫೋನ್ ಮಾಡಿ ಅಥವಾ ಬೆನ್ನು ಹತ್ತಿ ಏನಾಯ್ತಪ್ಪ ನಮ್ಮ ಪರಿಸ್ಥಿತಿ ಏನು ನಿಮ್ಮದು ಅಂದಾಗ ಅವರು ಇಲ್ಲೇ ಫ್ಯಾಕ್ಸ್ಕಾನ್ ಮತ್ತು ಟಾಟಾ ಸಂಸ್ಥೆಗೆ ನಾವು ಹೆಂಗೆ ಕೊಟ್ಟಿದ್ದೀವಿ ಅದನ್ನು ತಗೊಳ್ಳೋದಿಲ್ಲ, ಮುಂದುವರಿಸ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಮುಂದುವರಿಸ್ತಾರೋ ಇಲ್ಲವೋ ಕಂಪ್ನಿಗೆ ಬಿಟ್ಟಂಥ ವಿಷಯ. ಅಗ್ರಿಮೆಂಟ್ಸ್ ಇರ್ತಾವ, ಆ ಮಾತು ಬೇರೆ. ಆದರೆ ಅಗ್ರಿಮೆಂಟ್ ಮುರಿದು ಹೋಗಬಾರ್ದು ಅಂತ ಹೇಳಿದ. ಇಂಥ ಮಾತನ್ನು ಹೇಳಿದಾಗ ಸಹಜವಾಗಿ ಟ್ರಂಪ್ರ ಬಗ್ಗೆ ಭಾರತ ಎಚ್ಚರಿಕೆ ವಹಿಸಲೇಬೇಕಾಗ್ತದೆ. ಆದರೆ ಎರಡು ಮಾತು ಇಲ್ಲ. ಈ ಮನುಷ್ಯ ಒಪ್ಪಿಗೆಗೆ ಅಥವಾ ಒಮ್ಮತಕ್ಕೆ ಅಥವಾ ಗೆಳೆತನಕ್ಕೆ ಯೋಗ್ಯನಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಸ್ವತಃ ಮೋದಿಯವರು ಎಲ್ಲೂ ರೆಫರೆನ್ಸ್ ಮಾಡಲಿಲ್ಲ. ನಾನು ನಿಲ್ಲಿಸಿದೆ ಸೀಸ್ ಫೈರ್, ನಾನೇ ಕಾಣೋದು 5-6 ಸಲ ಹೇಳಿದರೆ ಅಲ್ಲಿ ಓದಲಿಲ್ಲ. ಅದ್ರ ಬಗ್ಗೆ ಮೋದಿಯವರು ಒಂದು ರೀತಿ ಗಂಭೀರವಾಗಿ ಆ ವಿಷಯ ಚರ್ಚೆ ಮಾಡಲಿಲ್ಲ. ತಪ್ಪು ಸರ್ ನಾಮದು ಬೇರೆ. ಹೌದು, ಮೋದಿಯವರು ಹೇಳಬೇಕಾಗಿತ್ತು, ಹೇಳಿಲ್ಲ, ತಪ್ಪು. ಆದ್ರೆ ಒಬ್ಬ ದೇಶದ ಅಧ್ಯಕ್ಷ, ಆ ಅಧ್ಯಕ್ಷ ಜೊತೆಗೆ ಏನೋ ಮಾತುಕತೆ ಆಗಿರ್ತಾವ, ದೇಶದ ಅಲ್ಲೇ ಸಿಕ್ಕರಿಸಿ ಇರ್ತದೆ, ಮತ್ತೇನೂ ಇರ್ತದೆ. ಅಂಥ ಸಂದರ್ಭದಲ್ಲೇ ಅದನ್ನು ಮೌನವಾಗಿದ್ಕೊಂಡು ಗೌರವಿಸಬೇಕಾಗಿತ್ತು ಒಂದು ರಾಷ್ಟ್ರದ ಮುಖಂಡರ ಅಥವಾ ನಾಯಕರ ಒಂದು ಕರ್ತವ್ಯ. ಆದರೆ ಇದನ್ನು ಮೀರಿ ಟ್ರಂಪ್ ಅವ್ರು ಮಾತಾಡೋದು ನೋಡಿದಾಗ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇವರು ನಂಬಿಕೆಗೆ ಅರ್ಹನ? ಇದನ್ನು ಚೀನಾ ಮತ್ತು ರಷ್ಯಾ ಸಹಿತ ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಇವತ್ತು ಭಾರತದ ಜೊತೆಗೆ ತನ್ನ ಲಾಭ ಸಲುವಾಗಿ ಸುಂಕ ಭಾಳ ಆಗ್ತದ. ಅದೇ ಕಾಲಕ್ಕೆ ಕೊನೆ ನಮ್ಮ ಭಾರತ ದೇಶ ಒಪ್ಪಿಕೊಂಡಿದೆ, ಮೋದಿಯವರು ಒಪ್ಪಿಕೊಂಡಿದ್ದಾರೆ. ಶೂನ್ಯ ಸುಂಕಕ್ಕೆ ಒಪ್ಪಿಗೆ ಇದಪ್ಪ ಅಂತ ಹೇಳಿ ಅದು ಸ್ವತಃ ಹೇಳ್ತಾರೆ. ಟ್ರಂಪು ಇಲ್ಲ 0 ಟ್ಯಾರಿಫ್ಗೆ ಒಪ್ಕೊಂಡಿದ್ದಾರಂತೆ. ಹೌದು, ಹಿಂದಾಗಿರ್ಬೋದು, ಏನೋ ಆಗಿದಿಲ್ಲ ಅಂತಲ್ಲ. ದೇಶದ ತೆರಿಗೆ ಹಾಕೋದು, ಮಾಡೋದು, ಲಾಭ, ಬದುಕು ಎಲ್ಲ ಇದ್ದೇ ಇರ್ತದೆ. ಇಡೀ ಒಂದು ದೇಶದ ಅಲ್ಲಿ ಜನ ಇರ್ತಾರೆ. ಹೌದು, ಸರ್ಕಾರ ತಪ್ಪಾಗಿರ್ಬೋದು, ತಪ್ಪಾಗಿಲ್ಲ ಅಂತಿಲ್ಲಲ್ಲ, ಯಾರು ತಪ್ಪಾಗೋದಿಲ್ಲ. ಆದ್ರೆ ಅದನ್ನು ಓಪನ್ ಆಗಿ ಹೇಳೋದು. ಮತ್ತು ಈಗ ನಾವು ಫ್ರೀ ಮಾಡ್ತೀವಿ ನಿಮ್ಮ ಸುಂಕದ ಅಂತ ಹೇಳ್ತಾ ಇದ್ದಾರೆ. ಆದರೂ ಈ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಟ್ರಂಪ್ ಅವ್ರಿಗೆ ಮನುಷ್ಯ ನೋವಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಆದರೆ ಹೇಳುವಂಥ ಪದ್ಧತಿ ಮಾತ್ರ ಸರಿ ಇಲ್ಲ. ಮುಖದ ಮೇಲೆ ಹೊಡೆದಂಗೆ ಹೇಳುವಂಥ ಮಾತು, ಭಾರತದ ಜನರ ಬಗ್ಗೆ ಹೊಡೆದಂಥ ಮಾತು, ನಿಜವಾಗಿಯೂ ಇಂಥ ಮಾತು ಮಾತಾಡೋದು ಸರಿ ಇತ್ತಾ ಅನ್ನುವಂಥದ್ದು ಇವತ್ತು ಚರ್ಚೆ ನಡೀತಾ ಇದೆ. ಟ್ರಂಪ್ ಅವರ ಈ ಹೇಳಿಕೆ, ನಿಮ್ಮ ದೇಶದಲ್ಲಿ ಬೇಡ, ನಮ್ಮ ದೇಶದಲ್ಲಿ ಬನ್ನಿರಿ ಅಂತ ಓಪನ್ ಆಗಿ ಇಲ್ಲಿ ಹಣ್ಣು ಮಾರುತ್ತಿರ್ತಾರಲ್ಲ ಬೀದಿ ಮೇಲೆ ಪಾಪ ಉಪಜೀವನಕ್ಕಾಗಿ ಇಲ್ಲಿ ಬರ್ರಿ ಕರಿತಾ ಹಂಗೆ ಆಗಿದೆ. ಇದು ಒಬ್ಬ ರಾಷ್ಟ್ರದ ರಾಷ್ಟ್ರಪತಿಯಾಗಿ, ಅದರಲ್ಲೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕೆಯ ಅಧ್ಯಕ್ಷರಾಗಿಂತ ಮಾತಾಡುವಂಥದ್ದು ಅವರು ಶೋಭೆ ತರುವಂಥ ವಿಷಯ ಅಲ್ಲ. ಇದನ್ನು ಖಂಡಿಸಬೇಕಾಗಿದ್ದು ಎಲ್ಲರ ಕರ್ತವ್ಯನೂ ಹೌದು. ಯಾಕಂದರೆ ಈ ಮಾತೇನದ ವ್ಯಾಪಾರ ಮಾಡಬೇಡ ಅಂತ ಹೇಳೋದು ಇವರು ಯಾರು? ಹೂ ಈಸಿ ಭಾರತ ಜೊತೆ ಸಂಬಂಧ ಮಾಡಬೇಡಪ್ಪ ಅಂತೇಳಿ ಹಾಕಿ ಇವರು ಯಾರು? ಟ್ಯಾಕ್ಸ್ ಹೆಚ್ಚಾಗ್ತಾರೆ. ಅವ್ರು ತೊಗೊಳೋರು ಬಿಟ್ಟಿದ್ರಿ, ಹೌದು ಟ್ಯಾಕ್ಸ್ ಹೆಚ್ಚಾಗಿದೆ, ಯಾವ್ದು ಬಿಡ್ರಿ, ಮತ್ತು ಸವಿಯಲ್ಲಿ ತೊಗೊಳ್ರಿ, ಇಲ್ಲಿ ತಯಾರು ಮಾಡಬೇಡ ಅಂತ ಹೇಳೋದಕ್ಕೆ ಯಾರಪ್ಪ ಇವರು? ಮ್ಯಾನುಫ್ಯಾಕ್ಚರಿಂಗ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು? ಇದನ್ನು ಮೋದಿಯವರು ಖಂಡಿಸಬೇಕಾದ್ದು. ಜೊತೆಗೆ ಇಲ್ಲಿ ದೇಶನ ಒಕ್ಕೂಲಿನಿಂದ ಈ ಮಾತನ್ನು ಹಿಂತಕ್ಕೊಳಿಗೆ ಹೇಳಬೇಕಾದ್ದು. ಯಾಕಂದ್ರೆ ವ್ಯಾಪಾರ ನಮ್ಮಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಮಲ್ಲೇ 2 ಲಕ್ಷಕ್ಕೂ ಹೆಚ್ಚು ಜನ ದುಡಿತಾ ಇದ್ದಾರೆ. ಅವ್ರ ಬದುಕದ ಮೇಲೆ ನಡೀತಾ ಇದೆ. ಅದನ್ನು ಕಿತ್ತಾಗಿ ನಮ್ಮ ದೇಶದಲ್ಲಿ ನಡೆಸುವಂತ ಹೇಳುವಂಥ ಈ ಉದ್ದಳತನ ಅಂತ ಅನ್ಬೋದು. ನಾವು ಈ ಮಾತಾಡಿದ್ದಕ್ಕೆ ಅವರು ಮೋದಿ ಅವರು ಇದ್ದಂಥ ಅವರು ಪ್ರಶ್ನೆ ಮಾಡೋದಷ್ಟೇ ಅಲ್ಲ, ಅಮೆರಿಕ ಜೊತೆಗಿನ ಮುಂದಿನ ಸ್ನೇಹದ ಬಗ್ಗೆ 10 ಹಲವು ಸಲ ವಿಚಾರ ಮಾಡಬೇಕಾಗ್ಯದ. ಯಾಕಂದರೆ ಅವರು ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಮತ್ತು ಇಲ್ಲಿವರೆಗೆ ಹೇಳಿದಂಥ ಮಾತುಗಳನ್ನ ಗಮನಿಸಿದಾಗ ಟ್ರಂಪ್ ಅವರು ಒಂದು ರೀತಿಯಿಂದ ಬಹಳ ಜಾಣರು ಅಥವಾ ಬಹಳ ಸ್ವಾರ್ಥಿಗಳು ಅನ್ನೋದನ್ನು ನೋಡಬೇಕಾಗ್ತದೆ. ಯಾಕಂದರೆ ಹೌದು, ನಮ್ಮ ದೇಶ ಮೊದಲು, ನಮ್ಮ ದೇಶ ಬೆಳಿಬೇಕು, ನಮ್ಮ ಜನಕ್ಕೆ ಆಹಾರ ಬೇಕು, ನಮ್ಮ ಜನ ಬದುಕಬೇಕು, ನಮ್ಮ ಜನ ಒಳ್ಳೆಯ ಬದುಕನ್ನು ಮಾಡಬೇಕು, ನಮ್ಮ ಜನ ಆಯುಷ್ಯ ಜೀವನ ತೆಗಿಬೇಕು, ನಮ್ಮ ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ದೇಶಗಳು ಬಯಸ್ತಾ ಇದ್ದಾವೆ. ಏನು ತಪ್ಪಿಲ್ಲ ತನ್ನಾಗ. ಆದರೆ ಹಿಡಿದ ಹಾದಿಗಳು ಸರಿಯಾಗಿರಬೇಕಾಗ್ತದೆ. ಆ ನೆಲೆಯಲ್ಲ ಈ ರೀತಿ ಮಾತಾಡಿದಂಥ ಮಾತುಗಳು ಮಾತ್ರ ಶೋಭಿತರವಲ್ಲ ಅಂತ ಹೇಳ್ತಾ ಈ ದಿಶೆಯಲ್ಲಿ ಭಾರತ ಆದರೂ ಇದನ್ನು ಖಂಡಿಸಬೇಕಾದ ಅಷ್ಟೇ ಅಲ್ಲ, ಭಾರತದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಮೆರಿಕ ಜೊತೆ ಸಂಬಂಧದ ಬಗ್ಗೆ ಹಲವು ಸಲ ಚಿಂತಿಸಿ ಹೆಜ್ಜಿಡಬೇಕಾಗಿದೆ. ನಮಗೆ ವಿಶ್ವಾಸಾರ್ಹ ದೇಶಗಳು ಏನಾದರೂ ಇದ್ದರೆ ಇವತ್ತು ಇರಲಿ. ಚೈನಾ ಜೊತೆ ಯುದ್ಧದ ಬಾರ್ಡರ್ ಮೇಲೆ ಡಿಸ್ಪ್ಯೂಟ್ ಅದಾವೆಲ್ಲ ಇದ್ದಾವೆ.
ಅವ್ರಿಗಿಂತ ಡೇಂಜರ್ ಇವ್ರ ವ್ಯಾಪಾರಸ್ಥ ಜನ. ಅವ್ರದಿಂದ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗ್ತದೆ ನಮ್ಮ ವೈರಿಗಳಂತೇಳಿ. ರಷ್ಯಾ ಅಂತ ಒಳ್ಳೆಯ ವಿಶ್ವಾಸಾರ್ಹ ಮಿತ್ರನ ಜಿಲ್ಲೆ ತೋರಿಸ್ಕೊಳ್ತು ಬಂದದ. ವಿಚಾರ ಮಾಡುವಂಥದ್ದು, ವಿದೇಶಾಂಗ ನೀತಿ ಬಗ್ಗೆ ಇನ್ನಷ್ಟು ವಿಚಾರ ಮಾಡುವಂಥದ್ದು. ಸ್ವತಃ ನೆಹರೂರವ್ರ ತಪ್ಪು ಟೀಕೆ ಮಾಡುವಂಥವ್ರು ನೀವು. ನಾನ್ ಅಲೈನ್ಮೆಂಟ್ ಮೂವ್ಮೆಂಟದ ಬಗ್ಗೆ, ಸಾರ್ಕ್ ಬಗ್ಗೆ, ಇನ್ನುಳಿದ ಬಗ್ಗೆ, ನಮ್ಮ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ಇನ್ನೊಮ್ಮೆ ನೆಮ್ಮದಿಯಿಂದ ಶಾಂತವಾಗಿ ವಿಚಾರ ಮಾಡುವಂಥ ಸಮಯ ಈಗ ಬಂದು ಅಂತೇಳಿ ಹೇಳಬೇಕಾಗಿದೆ. ಇದಕ್ಕೆ ನೀವೇನಂತೀರಿ? ನಿಮಗೆ ಲೈಕ್ ಇರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇಗೆ ಸಿಗ್ತಾರ ಇದು ಸತ್ಯದ ಕೈಗನ್ನಡಿ ವಂದನೆಗಳು.